ನಮ್ಮ ಸೋದರರಾದಂಥ ಚಂದ್ರಣ್ಣವರೇ, ರಮೇಶ್ ಅಣ್ಣವರೇ, ಮಂಜಣ್ಣವರೇ, ಮಾರಪ್ಪನವರೇ, ಹಿರಿಯರಾದಂಥ ಗಂಗಾ ಹನುಮಯ್ಯನವರೇ ಹಾಗೂ ಹುಸಣ್ಣವರೇ, ಹೋರಾಟದಲ್ಲಿ ಗಟ್ಟಿ ಧೈರ್ಯ ಮಾಡಿ ಏನೇ ಬರಲಿ ಹೋರಾಟನೇ ನನ್ನ ಗುರಿ ಅಂತ ಕೆಲಸ ಮಾಡ್ಕೊಂಡ್ಬಂದಂಥ ಹಾಲ್ಕೋಡು ಹನುಮಂತಪ್ಪನವರೇ, ಹಂಬಣ್ಣವರೇ, ಈ ಕಾರ್ಯಕ್ರಮವನ್ನು ರೂವಾರಿಗಳಾದಂಥ ನೌಕರ ಸಂಘದ ಅಧ್ಯಕ್ಷರಾದಂಥ ಮಂಜಣ್ಣವರೇ ಮತ್ತು ಕಾರ್ಯದರ್ಶಿಗಳಾದಂಥ ಸುಮಂತ ಕಟ್ಟಿಮನಿ ಮತ್ತು ವೇದಿಕೆಯ ಮೇಲೆ ಎಲ್ಲ ಅಣ್ಣ ತಮ್ಮಂದರೆ ಬಂಧುಗಳೇ, ಇಲ್ಲಿ ಸೇರುವ ನೌಕರ ಬಂಧುಗಳೇ ಮತ್ತು ಸಂಘ ಸಂಸ್ಥೆಗಳ ಮುಖ್ಯಸ್ಥರೇ, ಮೊಟ್ಟ ಮೊದಲು ನಾವು ಹೋರಾಟ ಈ ಸುಮಾರು 35-40 ವರ್ಷಗಳು, 35 ಕಣ್ಣಿಗೆ ಕಾಣಿದೆ. ನನಗೆ ಗೊತ್ತಿದೆ 40 ವರ್ಷದ ಹೋರಾಟದ ಫಲ. ಹೋರಾಟದಲ್ಲಿ ಮಾಡಿದಂಥವರು, ಹೋರಾಟ ಮಾಡಿದಂಥವರು, ಹೋರಾಟ ನಿರಂತರವಾಗಿ ತನ್ನ ಮನೆ ಕುಟುಂಬ ಎಲ್ಲವನ್ನು ಬಿಟ್ಟು ಮಾಡಿದಂಥವರಿಗೆ ನಮನಗಳನ್ನು ತಿಳಿಸೋಣ. ಅವರ ಹೋರಾಟ, ಅವರ ಶಕ್ತಿ, ಅವರ ಹೋರಾಟದಿಂದ ಆ ಬೇರೆಯವರ ಮನಸ್ಸನ್ನು ಕರಗಿಸಿ ಅನಿವಾರ್ಯವಾಗುವಂಥ ಪರಿಸ್ಥಿತಿಯನ್ನು ತಂದು ಕೊಡೋದಕ್ಕೆ ಎಲ್ಲ ಹೋರಾಟ ಸಮಿತಿಗಳು, ಒಂದು ಹೆಸರು ಹೇಳೋದಲ್ಲ, ಎಲ್ಲ ಹೋರಾಟ ಸಮಿತಿಗಳು ಜಿಲ್ಲಾ ಮಟ್ಟದಾಗಲಿ, ತಾಲೂಕು ಮಟ್ಟದಾಗಲಿ, ರಾಜ್ಯ ಮಟ್ಟದಾಗಲಿ ಈ ಸಮುದಾಯಗಳ ಹೋರಾಟ ಸಮಿತಿಗಳಿಗೆ ನಾನು ಅಪಾರವಾದ ಧನ್ಯವಾದಗಳನ್ನು ಹೇಳ್ತೇನೆ. ಅದೊಂದೇ ನಮಗೆ ಶಕ್ತಿ ಕೊಟ್ಟಿದೆ. ಇದನ್ನು ಮಾಡಲಿಕ್ಕೆ ರಾಜಕೀಯ ಎರಡನೇದೇ ಇರ್ತದೆ. ಗಾಂಧೀಜಿಯವರು ಹೋರಾಟ ಮಾಡಿದರೆ ಬ್ರಿಟಿಷರು ಹೋಗಕ್ಕೆ ಆಗ್ತಾ ಇರಲಿಲ್ಲ. ಅಂದ್ರೆ ಅವ್ರ ಹೋರಾಟ ಹೇಗಿತ್ತು? ಶಾಂತಿಯಿಂದ ಮಾಡಿದ್ರು. ಆ ಹೋರಾಟದ ಫಲ ಭಾರತಕ್ಕೆ ಸ್ವತಂತ್ರ ಸಿಕ್ತು. ಅರ್ಥ ಮಾಡ್ಕೋಬೇಕು. ಬಾಬು ಜಗಜೀವನ್ ರಾಮ್ ಅವ್ರನ್ನ ಆ ಹೋರಾಟಕ್ಕೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗಿನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಬಿಹಾರ್ನಲ್ಲಿ ಡಿಪ್ರೆಸಿವ್ ಕ್ಲಾಸ್ ಲೇಗನ್ನು ಮಾಡಿ ಹಾಗೆ ಹೋರಾಟಕ್ಕೆ ಶುರು ಮಾಡಿದರು. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಹೋರಾಟ ಮಾಡಿದ್ದಾರೆ. ಅದೇ ಥರದಲ್ಲಿ ಬಾಬು ಜಗಜೀವನ್ ರಾಮ್ ಬಿಹಾರ್ನಲ್ಲಿ ಶುರು ಮಾಡಿದರು, ಇವರು ಮಹಾರಾಷ್ಟ್ರದಲ್ಲಿ ಶುರು ಮಾಡಿದರು. ಬಾಬು ರಾಜೇಂದ್ರ ಪ್ರಸಾದ್ ಅವರು ಮಹಾತ್ಮ ಗಾಂಧೀಜಿ ಬಿಹಾರ್ಗೆ ಬರೋಂಥ ಕಾಲದಲ್ಲಿ ಅವರಿಗೆ ಈ ರೀತಿ ಒಬ್ಬರಿದ್ದಾರೆ, ಇವರು ಹೋರಾಟ ಮಾಡ್ತಾರೆ, ಈ ಹೋರಾಟ ನಮಗೆ ಶಕ್ತಿ ಕೊಡ್ತಾರೆ, ಇವ್ರನ್ನ ಕಾಂಗ್ರೆಸ್ ಸೇರಿಸ್ಕೋಬೇಕು ಅಂದಾಗ ಮಹಾತ್ಮ ಗಾಂಧೀಜಿಯವರು ಬಾಬು ರಾಜೇಂದ್ರ ಪ್ರಸಾದ್ ಅವರ ಮಾರ್ಗದರ್ಶನದಲ್ಲಿ ಬಾಬು ಜಗಜೀವನ್ ರಾಮ್ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊತಾರೆ. ಅದು ಒಂದು ಇತಿಹಾಸ. ಇದನ್ನು ಯಾಕೆ ಹೇಳಿದೆ ಅಂದರೆ, ಹೋರಾಟ ಇಲ್ಲದೆ ಏನು ಎಲ್ಲಿ ಸಕ್ಸಸ್ ಆಗಿಲ್ಲ. ನೀವು ಜಗತ್ತಿನ ಯಾವ ಭಾಗದಲ್ಲಿ ನೋಡಿ, ರಷ್ಯನ್ ರೆವಲ್ಯೂಷನ್ ಆಯಿತು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು, ಜಪಾನು, ಜರ್ಮನು, ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಯಿತು, ಮಾರ್ಕ್ಸಿಸ್ಟ್ ಏನು ಹೋರಾಟ ಮಾಡಿದರು ಅದನ್ನೆಲ್ಲ ಕುಸಣ್ಣ ಅವ್ರ ಹತ್ರ, ನಿಮ್ಮ ಹತ್ರ ಚರಿತ್ರೆ ಇರ್ಬೋದು, ಚಪ್ಲಿ ಒಲೆ ಅಂತಾನೆ ಹೌದಾ? ಚಪ್ಲಿ ಒಲೆನು ಇತಿಹಾಸಕ್ಕೆ ಹೋದರೆ ಅಲ್ಲಿನೂ ನಾವೇ ಇದ್ದೀವಿ, ಇಲ್ಲಿನೂ ನಾವೇ ಇದ್ದೀವಿ. ಹೆಸರು ಮರ್ತೇನೆ. ಮಹಾತ್ಮ ಗಾಂಧೀಜಿಯವರನ್ನು ಮರಿಬಾರ್ದು ನಾವು. ಇವತ್ತು ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಆ ಕಾಲಕ್ಕೆ 100 ವರ್ಷಗಳ ಹಿಂದೆ ಈ ದೇಶದಲ್ಲಿ ಸಮಾನತೆ ಕಾಣಬೇಕಂದ್ರೆ, ನೆಮ್ಮದಿಯಾಗಿ ಎಲ್ಲರೂ ಬದುಕಬೇಕಾದ್ರೆ, ಕಟ್ಕಡೆ ವ್ಯಕ್ತಿ ಕೂಡ ಸಮಾನತೆಯನ್ನು ಕಂಡುಕೊಳ್ಬೇಕಾದ್ರೆ ಶೋಷಿತ ವರ್ಗಗಳೇನಿದ್ದಾರೆ ಅವ್ರ ಜೊತೆಯಲ್ಲಿ ಬರಬೇಕು. ಆಗ ಈ ದೇಶ ಸಮಾನತೆಯನ್ನು ಕಂಡಂಗೆ. ಹರಿಜನ್ ಸೇವಕ ಸಂಘಟದವರು ಈಗೂ ಕೂಡ ಇದೆ, ಅದರಲ್ಲಿ ನಾನು ಸದಸ್ಯನಿದ್ದೀನಿ, ಡೆಲ್ಲಿಯಲ್ಲಿದೆ ಅದು. ಚಂದ್ರಣ್ಣು 1 ಸಾರಿ 2 ಸಾರಿ ಕರ್ಕೊಂಡೋಗಿದ್ದೆ ನಾನು. ಹರಿಜನ್ ಸೇವಕ ಸಂಘ ಅವರು ಕಟ್ಟಿದ್ದು ಈಗೂ ಕೂಡ ಡೆಲ್ಲಿಯಲ್ಲಿ ಇದೆ. ಅದೇ ರೀತಿ ಪತ್ರಿಕೆ, ಹರಿಜನ ಪತ್ರಿಕೆಯನ್ನು ಹೊರಿಸಿದರು. ಅವರು ದೊಡ್ಡ ದಿವಾನರ ಮಗರು.
ಅವ್ರಿಗೆ ಯಾವುದೂ ಕಡಿಮೆ ಇರಲಿಲ್ಲ. ಅದರ ಪರಿವರ್ತನೆ ಯಾವ ರೀತಿ ಬಸವಣ್ಣನಲ್ಲಿ ಪರಿವರ್ತನೆ ನಾವು ಕಂಡಿದ್ದೀವಿ, ಬಸವಣ್ಣವರ ಚರಿತ್ರೆ, ಅದರ ಇನ್ಸ್ಪಿರೇಷನ್, ಬುದ್ಧ ಬಸವಣ್ಣವರ ಇನ್ಸ್ಪಿರೇಷನಲ್ಲಿ ಮಹಾತ್ಮ ಗಾಂಧೀಜಿ ಈ ರಾಷ್ಟ್ರದ ದೇಶದ ಸ್ವತಂತ್ರ ಮತ್ತು ಈ ಶೋಷಿತ ವರ್ಗಗಳಿಗೆ ಸ್ವತಂತ್ರವನ್ನು ಕೊಡಬೇಕು, ಸಮಾನವಾಗಿ ಕೊಡಬೇಕಂತ ಚಿಂತನೆ ಮಾಡಿ ಸ್ವತಂತ್ರ ಆಯಿತು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬಂದು ಇದೆಲ್ಲ ದಾಖಲೆಗಳು, ನಾನು ಏನು ಮಾತಾಡ್ತೀನೋ ಅಷ್ಟು ದಾಖಲೆ ಇದ್ದೇ ಮಾತಾಡ್ತೀನಿ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬಂದು ಈ ಡ್ರಾಫ್ಟ್ಸ್ ಕಮಿಟಿ ಚೇರ್ಮನ್ ಮಾಡಬೇಕು ಅಂತ ಹೇಳಿ ಕೇಳಿದಾಗ ಅಷ್ಟೊತ್ತಿಗೆ ಪ್ರೊಫೆಸರ್ ರಂಗ ಅವರು ನಿರಂತರ ಸ್ವಾತಂತ್ರ್ಯ ಹೋರಾಟಗಾರರು, ಕೃಷಿಕರ ಬಗ್ಗೆ ಹೋರಾಟ ಮಾಡಿ ಅವರಿಗೆ ದೊಡ್ಡ ಹೆಸರಿತ್ತು. ಅವರ ಹೆಸರಿನಲ್ಲೇ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ, ಪ್ರೊಫೆಸರ್ ರಂಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇನ್ ಹೈದರಾಬಾದ್. ಆಮೇಲೆ ಅವರು ನಿರಂತರವಾಗಿ ಗಾಂಧೀಜಿಯವರ ಅನುಯಾಯಿ. ಸರೋಜಿನಿ ನಾಯ್ಡು ಇವರಿಬ್ಬರು ಸಲಹೆ ಕೊಡ್ತಾರೆ ಮಹಾತ್ಮ ಗಾಂಧೀಜಿಗೆ. ಇನ್ನೇನು ಪಂಡಿತ್ ಜವಾಹರ್ಲಾಲ್ ನೆಹರು ಬರ್ತಾರೆ, ಡ್ರಾಫ್ಟ್ಸ್ ಕಮಿಟಿ ಚೇರ್ಮನ್ ಮಾಡಬೇಕು. ಇವರು ಹೇಳ್ತಾರೆ, ಈ ದೇಶದಲ್ಲಿ ಶೋಷಿತರಲ್ಲಿ ಶೋಷಿತರಾಗಿದ್ದಾರೆ, ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಅಸ್ಪೃಶ್ಯತೆ ಇಲ್ಲಿ ತಾಂಡವಾಡ್ತಾ ಇದೆ, ಈ ಏರುಪೇರು ಬಹಳ ಇದೆ. ಇದರ ಕಾರಣ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಾಡೋದು ಸರಿ ಅಂತ ಒಂದು ಹೇಳ್ತಾರೆ. ಅದರ ಹಿಂದಿನ ಕತೆ ನಮ್ಮ ಇವರು ಬರೋಡ ಮಹಾರಾಜರು ಇವರೆಲ್ಲ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದು, ಅದು ಬಹಳ ದೊಡ್ಡ ರಿಫಾರ್ಮೇಷನ್. ಆ ಕಾಲಕ್ಕೆ ಅವ್ರನ್ನ ವಿದ್ಯಾಭ್ಯಾಸ ಮಾಡಿ ಹೊರದೇಶಕ್ಕೆ ಕಟ್ಟಿ ಒಳ್ಳೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ರೆ ಅಂದರೆ ಅವರು ಯಾವ ರೀತಿ ಎಷ್ಟು ಅವರು ರಿಫಾರ್ಮೇಷನ್ಸ್ ಅಂದರೆ ಅದನ್ನು ಹೇಳಕ್ಕೆ ಸಾಧ್ಯವಿಲ್ಲ. ಕಾರ್ಯರೂಪಕ್ಕೆ ತಂದ್ರಲ್ಲ ಅಂಥ ಒಬ್ಬ ಹುಡುಗನ್ನ ಕೆರೆಯಲ್ಲಿ ಕುಂಟೆಯಲ್ಲಿ ನೀರು ಮುಟ್ಟೋದಕ್ಕೆ ಬಿಡಲ್ಲ ಅಂಥವನ ಆ ಕಾಲದಲ್ಲಿ ಮೆಟ್ರಿಕ್ಯುಲೇಷನ್ ಮಾಡ್ತಾನೆ, ಮೆಟ್ರಿಕ್ಯುಲೇಷನಲ್ಲಿ ಮೆರಿಟ್ ಬರ್ತಾರೆ, ಇವನು ಓದಿಸ್ಬೇಕಂತ ಒಂದು ಚಿಂತನೆ ಆ ಮಹಾರಾಜರಿಗೆ ಬರ್ತಾರಲ್ಲ, ಏನವ್ರ ಹೆಸರು ಹೊಲ ಸಾವು ಮಹಾರಾಜ್. ಇವೆಲ್ಲವನ್ನು ಗುರುತು ಮಾಡ್ಕೊಬೇಕು. ಇವರೆಲ್ಲ ಕಾರಣಭೂತರಾಗಿದೆ. ಮಹಾತ್ಮ ಗಾಂಧೀಜಿಯವರು ಇವೆಲ್ಲವನ್ನು ಅಧ್ಯಯನ ಮಾಡಿರ್ತಾರೆ ಮೊದಲಿನಿಂದನೂ. ಬುದ್ಧ ಬಸವಣ್ಣವರ ಪ್ರೇರಣೆಯಿಂದ ಸಮಾಜದಲ್ಲಿ ಸುಧಾರಣೆ ಸಮಾನತೆ ಕಾಣಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪಂಡಿತ್ ಜವಾಹರ್ಲಾಲ್ ಕೇಳಿದಾಗ ಹಾಗೇನು ಕಡಿಮೆ ಇರಲಿಲ್ಲ. ದೊಡ್ಡ ದೊಡ್ಡ ಬ್ಯಾರಿಸ್ಟರ್ಸ್ ಮಾಡಿದ್ದಂಥವರು ಕಲ್ಕತ್ತಾನಲ್ಲಿ, ಮಹಾರಾಷ್ಟ್ರದಲ್ಲಿ ನೂರಾರು ಜನ ಆ ಕಾಲಕ್ಕೆ ಇದ್ರು, ಬ್ರಿಟಿಷ್ ಕಾಲಕ್ಕೆ ಇದ್ರು. ಆದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಡ್ರಾಫ್ಟ್ಸ್ ಕಮಿಟಿ ಚೇರ್ಮನ್. ಅವರು ಅದರಲ್ಲಿ ತನ್ನನ್ನು ತಾನು ಕೊಡಿಸ್ಕೊಂಡು ಸರ್ವಸ್ವವನ್ನು ತ್ಯಾಗ ಮಾಡಿ, ತನ್ನ ಆರೋಗ್ಯವನ್ನು ಕೂಡ ತ್ಯಾಗ ಮಾಡಿ ನಮಗೊಂದು ಪವಿತ್ರವಾದ ವಿಶ್ವಖ್ಯಾತಿಯಾದಂಥ, ವಿಶ್ವ ಒಪ್ಕೊಳ್ಳುವಂಥ ಒಂದು ಬೈಬಲನ್ನು, ಒಂದು ಭಗವದ್ಗೀತೆಯನ್ನು, ಈ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಅವ್ರನ್ನ ಎಷ್ಟು ನೆನೆದರೂ ಸಾಕಾಗೋದಿಲ್ಲ. ಅದರ ಕಾರಣಭೂತರು ಯಾರು? ಅವ್ರನ್ನು ಮರೆಯಬಹುದು. ಇಲ್ಲೇನಾಗ್ತಾ ಇದೆ ನಮ್ಮಲ್ಲಿ, ಕಾರಣಭೂತರನ್ನ ಯಾರು ಇದನ್ನು ಮಾಡಿದ್ರು ಅನ್ನೋದನ್ನ ಮರ್ತೋಗ್ತಾ ಇದ್ವಿ. ಅದು ಬಹಳ ನೋವಿನ ಸಂಗತಿ. ಇದನ್ನು ಕೂಡ ಗಮನ ಇಟ್ಕೊಬೇಕು. ಯಾಕಂದ್ರೆ ನೀವೆಲ್ಲ ಇಡೀ ರಾಜ್ಯದ ಉದ್ದಗಲಕ್ಕೂ ಬಂದಿದ್ದೀರಿ, ನಮ್ಮ ಅಣ್ಣ ತಮ್ಮಂದರು. ಚರಿತ್ರೆಯನ್ನ, ಸತ್ಯವನ್ನ ಮರೆಯಬಾರ್ದು. ಯಾವುದಕ್ಕೋ ಏನೋ ಮಾಡಕ್ ಹೋಗಿ ಸತ್ಯನ ಮರೆಯಬಾರ್ದು. ಸತ್ಯ ಹೀಗಿದೆ. ಗಾಂಧೀಜಿಯವರ ಜೀವನ ಚರಿತ್ರೆಗಳನ್ನು ಕೂಡ ಓದ್ಕೋಬೇಕು. ನೀವೆಲ್ಲ ವಿದ್ಯಾವಂತರಿದ್ದೀರಿ. ಏನೇನು ಮಾಡಿದ್ರು ಅವರು ಈ ಸಮಾಜಗಳಿಗೆ, ಶೋಷಿತ ವರ್ಗಗಳಿಗೆ ಅಂತ. ಆದ್ದರಿಂದ ಇವತ್ತು ಇದೆಲ್ಲ ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳುವಂಥದ್ದಲ್ಲ. ಈ ವೇದಿಕೆ ಮೇಲೆ ಎಲ್ಲರದ್ದು ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟ ಇದೆ. ಹಿಂದುಗಡೆಕ್ಕಿಂತಲೂ ಹೋರಾಟಗಾರರೆಲ್ಲ ಇದ್ದಾರೆ. ಯಾರು ಒಬ್ಬರ ಹೆಸರು ಹೇಳುವಂಥದ್ದಲ್ಲ, ನಾನು ಎಲ್ಲ ಹೆಸರುಗಳು ಕೂಡ ಹೇಳ್ತೀನಿ. ಬೀದರ್ನಿಂದ ಬಂದಿದ್ರಿ, ಎಲ್ಲ ಜಿಲ್ಲೆಗಳಲ್ಲಿ. ನಮ್ಮ ಇವರು ಚಂದ್ರಕಾಂತ್ ಉಪ್ಪಳಿಗೆ ಬಂದಿದ್ದಾರೆ, ನಮ್ಮ ಕೇಶವಮೂರ್ತಿ ಹೋರಾಟ ಮಾಡಿದ್ರು, ಸುಮ್ಮನೆ ಮಾತಾಡ್ಬೇಕಾತ ಅವರು ಕೂತಿದ್ದಾರೆ, ನಮ್ಮ ದಾನಪ್ಪ ಬಂದಿದ್ದಾರೆ. ಈ ರೀತಿ ಎಲ್ಲ ಅಲ್ಲಿವರೆಗೂ ಕೂತಿದ್ರು. ಧಾರವಾಡದ ಏನಪ್ಪ ವೆಂಕಟೇಶ್ ಎಲ್ಲ ಅವರು ಬೆಳಗಾವಿಗೆ ಬಂದಿದ್ರು. ನಮಗೆ ಗಲಾಟೆ ಮಾಡಿದ್ರು, ನೀವು ಕಟ್ಟಲಿಲ್ಲ, ಈ ಸಮಾಜ ಕಟ್ಟೋ ಕೆಲಸ ಮಾಡಬೇಕು ಅಂತೇಳಿ ಆ ದಿನ ಗಲಾಟೆ ಮಾಡಿ. ಇದಕ್ಕೆ ಏನೋ ದೈಹಿಕವಾಗಿ ನಾನು ಹೇಗೆ ಬರೀ ನಿಮ್ಮ ಸಮಾಜದಿಂದಾನೇ ನಾನು ಇಷ್ಟು ಬರೋಕ್ಕಾಯ್ತಾ? ಇದು ಸ್ವಲ್ಪ ಗಮನದಲ್ಲಿರಬೇಕು.
ಎನ್.ರಾಚಯ್ಯನವರು, ಇವೆಲ್ಲ ಯಾಕೆ ನಾನು ಬೇಸಿಕ್ ಥಿಂಗ್ಸ್ ಹೇಳಿರ್ತೀನಿ. ಸಾವುಕಾರ ಚೆನ್ನಯ್ಯನವರ ಆಶೀರ್ವಾದದಿಂದ ಎನ್.ರಾಚಯ್ಯನವರು ಪಾರ್ಲಿಮೆಂಟ್ಗೆ ಬಂದು ಅವರ ಬೆಳವಣಿಗೆ ಆದರು. ಮೈಸೂರು ಮಹಾರಾಜರು ಭೂಮಿ ಕೊಟ್ಟರು 30 ಎಕರೆ. ಏನಪ್ಪ ನಿಮ್ಮ ದೊಡ್ಡಪ್ಪನ ಮಾತು ಹೇಳ್ತಾ, ಚಿಕ್ಕಪ್ಪನ ದೊಡ್ಡಪ್ಪನ ಮಾತು ಹೇಳ್ತಾ ಇದ್ದೆ. ಆ ಕುಟುಂಬದವರು ನಮ್ಮ ನೋಡಿ ಅದೇ ಸ್ಪೀಡೇ ಮಾತಾಡೋದು. ರಮೇಶ್ ಎಷ್ಟು ಸ್ಪೀಡಾಗಿ ಮಾತಾಡೋದು ಗೊತ್ತಾ? ರಾಚಯ್ಯನವರು ಅದೇ ಸ್ಪೀಡು, ಅಷ್ಟೇ ಗಟ್ಟಿ ಮನುಷ್ಯ. ಅವರಿಂದ ಪ್ರೇರಿತನಾದೆ ನಾನು. ಡಿ ಮಂಜುನಾಥ್ ಅವ್ರನ್ನ ಮೊಟ್ಟ ಮೊದಲು ತಿಳ್ಕೋಬೇಕು. ಅವರು ಸ್ಪೀಕರ್ ಆಗಿ ಇದು ಲೆಜಿಸ್ಲೇಟಿವ್ ಕೌನ್ಸಿಲ್ ಚೇರ್ಮನ್ ಆಗಿದ್ರು. ಆಗ ಅವರ ಸಂಪರ್ಕಕ್ಕೆ ಬಂತು. ದುಗ್ಗಪ್ಪನವರು, ಇವ್ರ ಮಾವಂದರು ಭೀಮಪ್ಪ ತೇಗನೂರು. ಆ ಕಾಲಕ್ಕೆ ಲಾಲ್ಬಾಗ್ನಿಂದ ಶುರು ಮಾಡಿ ವಿಧಾನಸೌಧಾಗೆ ಬಾಬು ಜಗಜೀವನ್ ರಾಮ್ ಜಯಂತಿ ಮಾಡಬೇಕು ಅಂತೇಳಿ ಬಂದು ಹೋರಾಟ ನಡೆಸಿದಂಥ ಕಾಲ ಅದು. ಅದನ್ನು ಗುರುತಿಟ್ಕೊಂಡಿದ್ದಾರೆ ನಮ್ಮ ಹಾಲ್ಕೋಡ್ ಹನುಮಂತಪ್ಪನವರು. ಈ ಹೋರಾಟಗಳೆಲ್ಲ ಸುಮಾರು 40 ವರ್ಷದ ಹಿಂದೆನೇ ಹುಟ್ಟಾಕಿದ್ರು ಮಂಜುನಾಥ್ ಅವರು. ರಾಚಯ್ಯನವರು ನಮಗೆ ಒಂದು ಶಕ್ತಿ, ಆ ಧೈರ್ಯ ಕೊಡ್ತಾ ಇದ್ರು. ನಾನು ಅವರ ಸಂಪರ್ಕದಲ್ಲಿ 16-20 ವರ್ಷಕ್ಕೆ ಅವ್ರ ಸಂಪರ್ಕ ಬಂದೆ. ಏನೋ ಊರಲ್ಲಿ ಗಲಾಟೆಗಳಾಗಿ ರಕ್ಷಣೆಗಾಗಿ ಒಬ್ಬ ರೈಟ್ ಕಮ್ಯುನಿಟಿ KM ಮುನಿಯಪ್ಪ ಅಂತ ಪತ್ರಕರ್ತರು, ಆ ಕಾಲದಲ್ಲಿ ಕನ್ನಡಪ್ರಭ ಪತ್ರಕರ್ತರು, ಏನು ಅಷ್ಟು ಲೆಫ್ಟು ರೈಟು ಇರಲಿಲ್ಲ ನನ್ನ ಕಣ್ಣಂಗೆ. ರಾಜಕೀಯವಾಗಿ ನನಗೆ ಪ್ರೇರಣೆ ಕೊಟ್ಟು ಬೆಳೆಸೋದಕ್ಕೆ ದಾರಿ ತೋರಿಸಿದವರು KM ಮುನಿಯಪ್ಪ. ಅವರು ಹೆಗಡೆಯವ್ರ ಗೌರ್ಮೆಂಟಲ್ಲಿ ಸಿರಿಕಲ್ಚರ್ ಮಿನಿಸ್ಟರ್ ಆಗಿದ್ದು. ಇದೆಲ್ಲ ಆಮೇಲೆ ಜಾಸ್ತಿ ಆಗಿಬಿಟ್ಟಿವೆ. ಇದು ಹಿಂದೆ ಹೋದಾಗ ಒಬ್ರಿಗೊಬ್ರು 90ರ ನಂತರ ಅವರು ನನಗೆ ದಾರಿ. ಒಬ್ಬ ನನ್ನ ಹೆಸರು ಮುನಿಯಪ್ಪ ಅಂತ ಕೋಲಾರದಲ್ಲಿ ನಾನು 1969ನಲ್ಲಿ ತಾಲೂಕು SC ವಿಭಾಗದ ಕಾಂಗ್ರೆಸ್ನಲ್ಲಿ ಉಪಾಧ್ಯಕ್ಷ. ಭೀಮಣ್ಣ ಅನ್ನೋರು ಅಧ್ಯಕ್ಷರು ರೈಟ್ನವರು. KM ಮುನಿಯಪ್ಪ ಜನರಲ್ ಸೆಕ್ರೆಟರಿ ಚಿಕ್ಕಬಳ್ಳಾಪುರದವರು. ಅದೆಲ್ಲ ಎರಡು ಒಂದೇ ಆಗಿತ್ತು. ನನಗೆ ಪಾರ್ಲಿಮೆಂಟ್ಗೆ ಹೋಗ್ಬೇಕಂತ ಒಂದು ಅರ್ಜಿ ಬರೀತಾನೆ ಯಾರೋ ರೈಟ್ ಮುನಿಯಪ್ಪ, ಬಹಳ ಮುತ್ತುಗಳಂತೆ ಅರ್ಜಿ. ಏನಪ್ಪ 4 ಸಾರಿ ಬೋವಿವರ್ ಆಗಿದ್ದಾರೆ, ನಾವು ಲೆಫ್ಟ್ ರೈಟ್ 75% ಇದ್ದೀವಿ, ನೀನು ಸ್ವಲ್ಪ ಅನುಕೂಲಿಸ್ತಾ ಇದೀಯಾ, ನೀನು ಹೋಗ್ಬೇಕು ಅಂತೇಳಿ ಫಸ್ಟ್ ಅರ್ಜಿ ನನಗೆ 1969ನಲ್ಲಿ ಅರ್ಜಿ ಬರೆದವರು ಮುನಿಯಪ್ಪ ಒಂದು ರೈಟ್ ಕಮ್ಯುನಿಟಿ. ಇತಿಹಾಸಗಳು ಬೇರೆ ಬೇರೆ ಇದೆ. ಅದಕ್ಕೆ ನಾನು ಇವನ್ನೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ನಮ್ಮೂರಲ್ಲಿ ಮುನ್ಸಾಮಗೌಡರು ಅಂತ ಸ್ವಾತಂತ್ರ್ಯ ಹೋರಾಟಗಾರ, ನಮ್ಮಪ್ಪನು ಸ್ವಾತಂತ್ರ್ಯ ಹೋರಾಟಗಾರ. 1953 ನಾನು ಫಸ್ಟ್ ಇಯರ್ ಪ್ರೈಮರಿ ಸ್ಕೂಲ್. ಆ ಕಾಲದಲ್ಲಿ ನಮ್ಮನ್ನ ಅವರ ಮನೆಯಲ್ಲಿ ಅವರ ಮಕ್ಕಳ ಜೊತೆಯಲ್ಲಿ ಓದೋದಕ್ಕೆ ಕುಂತಿಸ್ತಾರೆ. ಪಾಠ ಹೇಳ್ಕೊಡ್ತಾರಲ್ಲ ಸಾಯಂಕಾಲ, ಆ ಪಾಠಕ್ಕೆ ಕುಂತಿಸ್ತಾರೆ. ಒಟ್ಟಿಗೆ ಬೆಳಿತೀವಿ, ಇವತ್ತು ಒಟ್ಟಿಗೆ ಇದ್ದೀವಿ. ಆ ಕುಟುಂಬವು ನಮಗೂ 5 ತಲೆಮಾರು ಅಣ್ಣ ತಮ್ಮಂದಿರಂಗಿದ್ದೀವಿ. 5 ತಲೆಮಾರು ನಮ್ಮ ತಾತ ಮುತ್ತಾತರ ಕಾಲದಿಂದ. ನಮ್ಮದು ವ್ಯವಸಾಯ 100 ವರ್ಷದ ಇತಿಹಾಸ ಇದೆ. ಇವತ್ತಲ್ಲ, ವ್ಯವಸಾಯದಿಂದನೇ ಬದುಕಿ ಬಂದಿದ್ದೀವಿ. KH ಕೆಂಚಪ್ಪನವರು ರಂಗನಾಥ್ ಅವ್ರನ್ನ ಬೆಳೆಸ್ತಾರೆ. ನಾನು ಹೇಳೋದು ಕೂಸಣ್ಣವ್ರು ಅರ್ಥ ಮಾಡ್ಕೊಂತಾರೆ. ಬಸಲಿಂಗಪ್ಪನವ್ರನ್ನ ಬೆಳೆಸ್ತಾರೆ, ಹೌದಾ? ಕರಿಯಪ್ಪನವರು ಗಾಂಧಿವಾದಿ ಕನಕಪುರದಲ್ಲಿ ಪುಟ್ಟದಾಸ್ ಅವ್ರನ್ನ ಬೆಳೆಸ್ತಾರೆ, ಕರೆಕ್ಟಾ? ಇವೆಲ್ಲ ಇತಿಹಾಸಗಳಿವೆ. ನಾವು ಮೇಲೆ ಉದ್ಭವ ಆಗಲಿಲ್ಲ. ಉದ್ಭವಕ್ಕೆ ಬೇರೆಯವರ ಆಶೀರ್ವಾದ ಇರ್ತದೆ ಅನ್ನೋದನ್ನ ಮನದಲ್ಲಿ ಇಟ್ಕೊಳ್ಬೇಕು. ನಾನು ಇವತ್ತಿಲ್ಲಿ ನಿಂತ್ಕೊಳ್ಬೇಕಾಗಿದ್ರೆ ಆ ಜನ ನಮ್ಮನ್ನ ಒಡನಾಡು ಮಾಡಿಕೊಂಡು ತಾಲೂಕು ಬೋರ್ಡ್ನಿಂದ ಹಿಡಿದು ಪಾರ್ಲಿಮೆಂಟ್ಗೆ ಬರೀ ದುಡ್ಡು ನನ್ನ ಕೈಲಿ ಕಟ್ಸಲ್ಲ. ಪಾರ್ಲಿಮೆಂಟ್ಗೆ ಅರ್ಜಿ ಹಾಕ್ಬೇಕಾದಾಗ ನೋ ನೀನು ಕಟ್ಕೊಳ್ದು, ನಾವು ಕಟ್ಟಬೇಕಂತ ಅವತ್ತು ಕಟ್ಟುವಂಥದ್ದು 5,000 ಏನೋ ಇದ್ರೆ SCಗೆ ಅವರು ತಂದು ಕಟ್ತಾರೆ. ಈ ರೀತಿ ಬಾಂಧವ್ಯಗಳಿದ್ದಂಥ ಪರಿಸ್ಥಿತಿ ಕಾರಣಾಂತರಗಳಿಂದ ಭಿನ್ನವಾಗಿವೆ. ನಾನು ನಿಮಗಿನೇನು ಹೇಳ್ತೀನಿ ಅಂದರೆ, ಯಾವುದ್ರ ಮೇಲೆ ಕ್ರೋಧ ಬೇಡ, ಯಾವುದ್ರ ಮೇಲೆ ವಿರೋಧ ಬೇಡ. ನಾವು ರೈಟ್ ಪಾತಲ್ಲಿ ಹೋಗೋಣ. ನಮ್ಮ ಸಮಾಜಕ್ಕೆ ಬಹಳ ಶೋಷಿತರಾಗಿದ್ದೀವಿ. ನಾವೆಲ್ಲ ಮುಂದೆ ಬೇರೆಯವರ ಸಹಕಾರವನ್ನು ತೆಗೆದುಕೊಂಡು ಮುಂದೆ ಸಾಗೋಣ. ಈ ಸಮಾಜವನ್ನು ಕೂಡ, ಸಮಾಜದಲ್ಲಿ ಸಮಾನತೆ ಕಳೋಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡೋಣ.
ಇವತ್ತು ಪರಮೇಶ್ವರು ಮಹದೇವಪ್ಪನವರು ಅಥವಾ ಶಿವರಾಜ್ ತಂಗಡಿಗೆ ಕೈ ಜೋಡಿಸದಿದ್ರೆ ಈ ತೀರ್ಮಾನ ಆಗ್ತಿರ್ಲಿಲ್ಲ. ಕೆಲವರೆಲ್ಲ ಚಿಂತನೆ ಇತ್ತು, ಹೆಸರು ಹೇಳೋದಿಲ್ಲ. ಈ ಸಂದರ್ಭವನ್ನು ತಪ್ಪಿಸಿಬಿಟ್ರೆ ಮುನಿಯಪ್ಪನು ರಿಟೈರ್ಡ್ ಆಗ್ತಾನೆ, ಇದನ್ನ ನಡೆಸಕ್ ಆಗೋದಿಲ್ಲ, ಇದು ನಿಂಗೆ ಮುಗಿಸಿ ಬಿಡಬೇಕು ಅಂತೇಳಿ ಕೆಲವರು ಪ್ಲಾನ್ ಮಾಡಿಬಿಟ್ಟಿದ್ರು. ನಾನು ಎಲ್ಲಿಗೆ ಬಂದ್ಬಿಟ್ಟೆ ಅಂದ್ರೆ, ಅಪ್ಪ ನೀವು ಯಾರ್ಯಾರು ಬೇಕು ಏನಂತ ತಗೊಳ್ರಿ, ನನಗೆ ಉಳ್ದಿದ್ದು ಕೊಡ್ರಿ ಸಾಕು, ಇದನ್ನ ಜಾರಿ ಮಾಡ್ರಿ ಸಾಕು. ನಮ್ಗೆ ಉಳ್ದಿದ್ದು ಸಾಕಪ್ಪ, ನಮ್ಗೆ 1% ಸಿಗ್ತಾ ಇಲ್ಲಯಾ, 1% 2% ಕುಟ್ಸಾ ಇಲ್ಲ, ನಾನು ಕಟ್ಕೊಂಡು ಏನ್ ಮಾಡ್ಬೇಕು? ನಮ್ಮದು ಅದೇ ಜನಸಂಖ್ಯೆ 7 ಅಂತಾರೆ, ನಮ್ಮವ್ರು 8 ಅಂತಾರೆ, 50 ಲಕ್ಷ 1 ಕೋಟಿ ನಾವೇ ಇದ್ದೀವಿ ಅಂತಾರೆ. ಅದೇನು ಬೇಡ ನನಗೆ. ನಾವು ಅಲ್ಲಿ ಹೋಗಿ ತಲೆ ತೆಗ್ಸೋ ಕೆಲಸ ಆಗೋದು ಬೇಡ. ಕ್ಯಾಬಿನೆಟ್ ಅಲ್ಲಿ ತಗೊಳ್ಳೋಣ, ಮಾತಾಡ್ಕೊಳ್ಳೋಣ, ವಿಶ್ವಾಸ ಆಗೋಣ, ತಗೊಳ್ರಿ, ಹಂಚ್ಕೊಳ್ಳೋಣ. ಹಾವನೂರಿಂದ ಇಳಿದು ಇಲ್ಲಿವರೆಗೂ ಆಗಿರೋ ಕಮಿಷನ್ ಎಲ್ಲಿ ಕೂಡ ನಮ್ಮವ್ರು 6% ಕಡಿಮೆ ಇಲ್ಲ. ನೀವೇ ಯೋಚನೆ ಮಾಡಿ. ಆಯ್ತಪ್ಪ, ಬರೆಸಿಲ್ಲ. ತಪ್ಪೇನಾಗಿದೆ? ಇನ್ನೊಂದು ತಪ್ಪೇನಾಗಿದೆ, ನಾವು ಇಷ್ಟೆಲ್ಲ ಹೋರಾಟ ಮಾಡಿ ನಾವೇ ಟೌನ್ಗಳಲ್ಲಿ ಬೆಂಗಳೂರು ಸಿಟಿಯಲ್ಲಿ ಹೋಗಿ ಬರ್ಸಕ್ ಹೋದ್ರು ಕೂಡ ನಮ್ಮದು ಮೀಟರ್ ಎಕ್ಕಲಿಲ್ಲ. ಸಫಾಯಿ ಕರ್ಮಚಾರಿ ನಮ್ಮವ್ರು ಯಾವಿರಲ್ಲ, ಪುಣ್ಯಾತ್ಮರು ಬರೆಸಲೇ ಇಲ್ಲ ಸರಿಯಾಗಿ. ನಾನು, ಆಂಜನೇಯ, ನಾರಾಯಣ ಸ್ವಾಮಿ, ಚಂದ್ರಣ್ಣ, ನಾವೆಲ್ಲ ದಯ ಆಗುದು ಆಗಲಿಲ್ಲ. ಇದೆ ಇನ್ನು 12 ಲಕ್ಷ ಬರೆಸೋದಿದೆ. ಆ ಬರೆಸೋ ಕಡೆ ಕಾರ್ಯೋನ್ಮುಖರಾಗಿ. ಫಂಡಮೆಂಟಲ್ ರೈಟ್ ಇದೆ, ಯಾರನ್ನೂ ಒತ್ತಾಯ ಮಾಡೋಂಗಿಲ್ಲ, ಕಾನೂನು ಬದ್ಧವಾಗಿದೆ. ಅದಾದಾಗ ಎಲ್ಲಿ ಬಂದು ಕುಂತ್ಕೊಂತೀವಿ ನೋಡ್ಕೊಳ್ಳೋಣ. ಸ್ವಲ್ಪ ಹೆಚ್ಚು ಕಮ್ಮಿ 1 ಲಕ್ಷ 2 ಲಕ್ಷ ಕಮ್ಮಿ ನಾವು ರೈಟ್ನವ್ರು ಸಮವಾಗಿದ್ದೀವಿ. ಇದು ಹೆಂಗಪ್ಪ ಕೊಟ್ಬಿಟ್ರು ಅಂತ ನಿಮ್ಮ ಮನೋಸ್ಥಿತಿ ಇದ್ರೆ ಅದನ್ನು ತೆಗೆದಾಕ್ರಿ. ನಿಮ್ ಜನ ಇದಾರ ಇಲ್ಲೋ ಅದರ ಸಪರೇಟ್. ನಾಗಮೋಹನ್ ದಾಸ್ ಕಮಿಟಿಯಲ್ಲಿ ನಿಮಗೂ ಅವ್ರಿಗೂ 2-2.5 ಲಕ್ಷ ಡಿಫರೆನ್ಸ್. ಇನ್ನೂ ಸೀರಿಯಸ್ ಆಗಿ ಅಲೆಮಾರಿ ಸಂಘಗಳಾಗಿರೋ ಒಂದು ತೆಗೆದು ಬಿಟ್ರೆ ನೀವು 1 ಲಕ್ಷ ಡಿಫರೆನ್ಸ್ ಹೇಳಿ ಕುಸ್ನೂರಣ್ಣ, ಕರೆಕ್ಟ್ ಇದೆಯಾ? ಇದು ನಮ್ಮವ್ರಿಗೆ ಅರ್ಥ ಆಗ್ಬೋದು. ಅವಾಗ ನಾನೇನ್ ಮಾಡ್ಬೇಕು? ನಿಮ್ಗೆ ಐದೇ ಕೊಡೋದು, ನಾವ್ ಹೇಳಿದ್ದೀವಿ ಕೊಡ್ರಿ ಅಂತ ಹೇಳಿದಿರ. ನಾವಿಲ್ಲಿ ಕುಂತ್ಕೊಡೋ ಪರಿಸ್ಥಿತಿ ಇರಲಿಲ್ಲ. ನಾನೇನೋ ಆವಾದ ಮಾಡಿದ್ದೀವಿ, ಅಲ್ಲೇ ಬಂದುಬಿಟ್ಟಿದ್ದಾರೆ ಹತ್ರ. ನಾವು ಬುದ್ಧಿವಂತರು ಇಲ್ಲದೆ ಇರಬಹುದು, ಬರಸದೇ ಇರಬಹುದು, ಅಥವಾ ನಿಜವಾಗಿ ಇಲ್ಲದೇನೆ ಇರಬಹುದು, ನಾವು ಅವ್ರ ಸಮವಾಗೇ ಇರಬಹುದು. ಆದರೆ ವಾಸ್ತವಾಂಶದ ಮೇಲೆ ಹೋಗ್ಬೇಕಾಗ್ತದೆ. ಪೊಲಿಟಿಕಲ್ ಪಾರ್ಟೀಸ್ ಯಾರನ್ನು ಕಾರಜೋಳ ಆಗಲಿ, ಜಗಜೀಣಿಗೆ ಆಗಲಿ, ನಾರಾಯಣ ಸ್ವಾಮಿ ಆಗಲಿ, ಅಥವಾ ನಮ್ಮ ತಿಮ್ಮರಾಯಪ್ಪನವರಾಗಲಿ, ಹಾಲ್ಕೋಡ್ ಆಗಲಿ, ಯಾರು ಕೂಡ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಸಮಾಜ ಇಲ್ಲ. ನಾವು ಸಮಾಜಕ್ಕೆ ಕಷ್ಟ ಬಂದಾಗ ಎಲ್ಲ ಒಟ್ಟಿಗೆ ಇರ್ತೀವಿ. ರಾಜಕೀಯ ಬಂದಾಗ ಅವ್ರ ಪಾರ್ಟಿಗೆ ಅವ್ರು ಓಟ್ ಕೇಳ್ತಾರೆ, ನನ್ನ ಪಾರ್ಟಿ ನಾನು ಕೇಳ್ತೀನಿ, ಬಿಜೆಪಿಗೆ ಅವ್ರು ಕೇಳ್ತಾರೆ, ಅವ್ರವ್ರು ಗೆಲ್ಲೋದಕ್ಕೆ ಅವ್ರು ಕೆಲಸ ಮಾಡ್ತಾರೆ. ಅದೇ ಸಮಾಜಕ್ಕೆ ಕಷ್ಟ ಬಂದದೆ, ಸಮಾಜಕ್ಕೆ ಏನಾದ್ರು ಆಗ್ಬೇಕಂದ್ರೆ ಒಟ್ಟಿಗಿರ್ತೀವಿ. ನಿಮ್ಗೆ ಆ ಭಾವನೆ ಬರೋದು ಬೇಡ. ಮುಂದೆ ಆಗೋ ಕೆಲಸಗಳಲ್ಲಿ ಮಂಜಣ್ಣ ವಾರದಿಂದ ನೋಡ್ತಾವನೆ ನಾವೇನೇನು ಮಾಡ್ತಾ ಇದ್ದೀವಿ ಅಂತ. ನಿನ್ನೆ ಮೊನ್ನೆನೂ ಸ್ವಲ್ಪ ಒಳ್ಳೆ ವಾತಾವರಣ ಆಗಿದೆ. ಇನ್ಸಿಸ್ಟ್ ಮಾಡಿದ್ರು ರಿಕ್ರೂಟ್ಮೆಂಟ್ ಪ್ರಮೋಷನ್ ನಲ್ಲಿ ಕೂಡ ರಿಕ್ರೂಟ್ಮೆಂಟ್ ಪ್ರಮೋಷನ್ ಇರಬೇಕು ಅನ್ನೋ ವಿಷಯ 2 ಇಶ್ಯೂಗಳನ್ನು ಕೂಡ ಕ್ಲಿಯರ್ ಕಟ್ ಆಗಿ ಕ್ಲಾರಿಟಿ ಕೊಟ್ಟರು. ಕ್ಯಾಬಿನೆಟ್ ಮುಂದೆ ಬರಬೇಕು. ಮುಖ್ಯಮಂತ್ರಿಗಳು ರಾತ್ರಿ ಹೇಳಿದ್ರಿ ಕ್ಯಾಬಿನೆಟ್ ತೀರ್ಮಾನ ತಗೊಳ್ಬೇಕಪ್ಪ, ಎಲ್ಲ ವಿಷಯಗಳು ಚೀಫ್ ಸೆಕ್ರೆಟರಿ ತಗೊಂಬರ್ಲಿ, ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಸೊ ನಾವು ಸ್ವಲ್ಪ ನಿಯತ್ತಾದ ಜನ, ತೊಂದರೆ ಮಾಡೋದು ಯಾರಿಗೂ ನಮ್ಗೆ ಕಲಿಕೆ ಇಲ್ಲ. ನಿಯತ್ತಾಗಿ ಜೀವನ ಮಾಡಿ ಶತಮಾನಗಳ ಇತಿಹಾಸಗಳು ನೋಡಿದಾಗ ಸ್ವಲ್ಪ ನಿಯತ್ತು ಎಲ್ಲಿದ್ರಲ್ಲಿ ನಿಯತ್ತಾಗಿರ್ತೀವಿ. ಆ ನಿಯತ್ತು ಇಷ್ಟು ಟೈಮ್ ತಗೊಂಡು ನಿಜವಾಗ್ಲಿ ಸ್ವತಂತ್ರ ಈಗ ಬರ್ತಾ ಇದೆ, ಒಂದು ಘಟ್ಟಕ್ಕೆ ಮುಟ್ಟಿದ್ದೀವಿ. ಈ ಸಮಸ್ಯೆಗಳನ್ನ ಸಂಘನ್ನ ನಮಗ್ ಶಕ್ತಿ ಕೊಟ್ಟರು ಯಾರಂದ್ರೆ ನೌಕರರೇ, ನೌಕರರ ಮುಖ್ಯಸ್ಥರೇ. ಯಾರು? ಭೀಮಪ್ಪ ಗೋನಾಳಿದ್ದಾರೆ, ತೇಗನೂರಿದ್ದಾರೆ, ಬಾಬುರಾವ್ ಮಡಿವಿ ಇದ್ದಾರೆ, ನರಸಿಂಹಯ್ಯನವರಿದ್ದಾರೆ, ಕೃಷ್ಣ ಅವರಿದ್ದಾರೆ, ಕಮಲ್ನಾಥ್ ಇದ್ದಾರೆ, ಇನ್ನ ಎಲ್ಲಪ್ಪ ಹೆಸರುಗಳು, ಭೀಮಾಶಂಕರ್. ಆಮೇಲೆ ನಾನು ಹೇಳ್ತಾ ಇರೋದು 40 ವರ್ಷ ಹಿಂದಿನ ಮಾತು. ಬುಲ್ಲಾ ಸುಬ್ರಾವ್, ಮುದ್ದುರಂಗಯ್ಯ ಎಲ್ಲ ಅವರು ಮಾರ್ಗದರ್ಶನ ಇದೆ. ಇವಾಗ
ನಮ್ಮ ಈತನ ಹೇಳ್ತಾನೆ ಭೀಮಾಶಂಕರ್, ಎಲ್ಲ ಡೈರೆಕ್ಷನ್ ಮಾರ್ಗದರ್ಶನ ಅಷ್ಟೇ. ಅಂದ್ರೆ ಬಂಡವಾಳ ಹಾಕಿ ನಮ್ಮ ಸಮಾಜನ ಕಟ್ರಿ ಅಂತ ಹೇಳ್ಬಿಟ್ಟು ನಮಗೆ ಎದೆ ಕೊಟ್ಟು ಬೆನ್ನು ಕೊಟ್ಟು ನಿಂತೋರು ನೀವು ನೌಕರರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಸ್ವಲ್ಪ ತರ ಆಯ್ತು. ನಾನು ಮಂತ್ರಿ ಇದ್ದಾಗ ಯಾವ್ದು ಹೋಟ್ಲು ಇದ್ರಲ್ಲಿ ತೇರ್ತಿದ್ದೆ, ರಿಚ್ಮಂಡ್ ಸರ್ಕಲ್ ಹೋಟ್. ಇಲ್ಲ, ರಿಚ್ಮಂಡ್ ಸರ್ಕಲ್ ಅಲ್ಲಿ ಚಾನ್ಸರಿ ಅಲ್ಲಿ ಸೇರ್ತಾ ಇದ್ವಿ, ಎಲ್ಲ ಸೇರ್ತಿದ್ವಿ. ಭೀಮಪ್ಪ ಗೊನಾಡ್ ಬರ್ತಿದ್ದ, ಆಂಜನೇಯ ಬರ್ತಿದ್ದ, ನಮ್ಮ ಇವರು ಕಾರಜೋಳ ಇರ್ತಿದ್ರು, ನಾರಾಯಣಸ್ವಾಮಿ, ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ. ಮಧ್ಯದಲ್ಲಿ ನಾನು ಪಾರ್ಲಿಮೆಂಟ್ ಕಡೆ ಹೆಚ್ಚಿಗೆ ಮಂತ್ರಿ ಆದ್ಮೇಲೆ ಗ್ಯಾಪ್ ಆಯ್ತು. ಏನೋ ಸುದೈವವಾಗಿ ನಾನು ಪಾರ್ಲಿಮೆಂಟ್ ಅಸೆಂಬ್ಲಿ ಬೇಡ ಅಂತ ಕುಂತಿದ್ದೆ. ನಾನು ರಾಹುಲ್ ಗಾಂಧಿ ಅವರು ಫೋರ್ಸ್ ಮಾಡಿ, ಇಲ್ಲ ನೀವು ಖಾಲಿಯಾಗಿರೋದು ಬೇಡ, ನೀವು ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದ್ ಕಂಟೆಸ್ಟ್ ಮಾಡಿದೆ. ನಾನು ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ನನಗೆ ಅನಿಸ್ತು ನನ್ನ ಸೋಲ್ತು ಮತ್ತೆ ಇಲ್ಲಿಗೆ ವಾಪಸ್ ಬಂದು ಇದೊಂದು ಕಾರ್ಯ ಮಾಡೋದಕ್ಕೆ ದೇವರು ನನ್ನ ಕಳಿಸಿದ್ನೇನೋ ಅಂತ ಅನಿಸ್ತು. ಇದರಲ್ಲಿ ಹೋರಾಟದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲ ಜನನು ಹೋರಾಟ ಮಾಡಿ ಆ ಹೋರಾಟದ ಒಗ್ಗಟ್ಟು ಸರ್ಕಾರ ಗಮನ ಸೆಳೆದಿದೆ. ಆಗ ನಾವು ಹೇಳಿದ್ದನ್ನ ಅವ್ರಿಗೆ ಕೇಳಕ್ ಅವಕಾಶ ಆಗಿದೆ. ಇದಿಲ್ಲದೆ ನಾವು ಯಾರೂ ಮಾಡಕ್ಕೂ ಆಗ್ತಿರ್ಲಿಲ್ಲ. ಸುಮ್ಮನೆ ನಾವು ಮಾಡಿದ್ದೀವಿ ಅಂತ ಹೇಳೋದಿಲ್ಲ. ಆಂಜನೇಯನ ಪಾಪ ಕಣ್ಣಲ್ಲಿ ನೀರು ಹಾಕೊಂಬಂದ್ರು ತಿಮ್ಮಾಪುರ ಆಂಜನೇಯ. ನಿಮ್ಗೆ ಗ್ಯಾಪ್ ಇದೆಯಲ್ಲ, ನನ್ನ ಹತ್ರ ಬಂದ್ರು, ಬೆಳಗ್ಗೆ ಕ್ಯಾಬಿನೆಟ್ ಇದೆ, ನನ್ನ ಹತ್ರ ಬಂದ್ರು, ಏನಣ್ಣ ಮಾಡೋದು, ಇವತ್ತು ತೀರ್ಮಾನ ಆಗಿದೆ, ನಾವು ರಾಜೀನಾಮೆ ಕೊಟ್ಬಿಡ್ತೀವಿ ಇಬ್ರು ಅಂತ ಹೇಳಿ. ರಾಜೀನಾಮೆ ಕೊಟ್ಟು ಸಾಧನೆ ಮಾಡೋಕ್ಕಾಗಲ್ಲ. ಏನಾಗ್ತದೆ ನೋಡ್ರಿ, ಮುಂದೆ ನೋಡೋಣ. ರಾಜೀನಾಮೆ ಕೊಡಬೇಡ್ರಿ ಮತ್ತು ವಿರುದ್ಧವಾಗಿ ಬಂದು ಬೆಳಗ್ಗೆ ಪ್ರೆಸ್ ಸ್ಟೇಟ್ಮೆಂಟ್ ಕೂಡ ಕೊಡಬೇಡ್ರಿ, ಆಚೆಗೆ ಬಂದು ಆಗದಿದ್ರು ಪರವಾಗಿಲ್ಲ, ನಿಧಾನವಾಗಿ ಸಾಧನೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸಿದೆ. ಅಲ್ಲಿವರೆಗೂ ಕಣ್ಣಲ್ಲಿ ನೀರು ಹಾಕೊಂಡು ಈಚೆ ಬಂದ್ರಿ ಇಬ್ರು. ಇವೆಲ್ಲ ಎಷ್ಟು ಬೇಕಾದಷ್ಟು ಸಂದರ್ಭಗಳಿವೆ. ಮಾತುಗೂ ನನ್ನ ಜೊತೆಯಲ್ಲಿ ನಿಂತಿದ್ದಾರೆ. ನಿಮ್ಗೆ ಆಚೆ ಗೊತ್ತಾಗಲ್ಲ, ಪಾಪ ಆತ ಕಣಸಲ್ಲ, ಅಲ್ಲಿಗೆ ಹೋಗ್ಬಿಡ್ತಾನೆ ಬಾಗಲಕೋಟೆಗೆ, ಇನ್ನು ಬರಲಿಲ್ಲ ಅಂತ ಅನ್ನೋದು. ಪಾಪ ಪ್ರತಿ ಮಾತಿಗೂ ಹೌದು ಇದಾಗಬೇಕು ಅಂತ ಹೇಳಿ ಗಲಾಟೆ ಒಳಗಡೆ ಮಾಡ್ತಾನೆ ಇದ್ದಾನೆ. ಪಾಪ ನೀವು ಮಾತಾಡ್ತಾ ಇಲ್ಲ, ನೀವು ತಿಮ್ಮಾಪುರ ಬಗ್ಗೆ ಮಾತಾಡೋದು ಅದು ಕರೆಕ್ಟ್ ಅಲ್ಲ. ಕೆಲಸ ಮಾಡ್ತಾವನೆ ತಿಮ್ಮಾಪುರ. ಅದರಿಂದ ಒಬ್ರಿಗೊಬ್ರು ನಾವು ಬೆಂಬಲವಾಗಿ ನಿಂತು ಮಾತಾಡಿದೆ. ಏನಪ್ಪ ಏನ್ ಮಾಡೋಣ ತಿಮ್ಮಾಪುರ ಇವತ್ತೊಂದು, ಇಲ್ಲ ಸರ್ ಅದೇನೇ ಆಗ್ಲಿ, ನೀವು ಮಾತಾಡಿ, ನಾವೆಲ್ಲ ಗಟ್ಟಿಯಾಗಿದ್ದೀವಿ, ಇದೇನಾಗ್ತದೆ ಆಗ್ಲಿ ಅಂತ ಹೇಳಿದಾನೆ ಬಿಟ್ರೆ ಇನ್ನೇನು ಬೇರೆ ಹೇಳಿಲ್ಲ. ಅದರಿಂದ ಎಲ್ಲರೂ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಬಟ್ ನಮ್ಮ ಆದಿ ಅಧಿಕಾರಿಗಳು ಮಂಜುನಾಥ್ ಅವರು, ಎನ್ ರಾಜ್ ಅವರು, ಇವ್ರದ್ದೆಲ್ಲ ಬೆಂಬಲದಿಂದಾನೆ ನನಗೆ 20 ವರ್ಷಕ್ಕೆ ರಾಜಕೀಯವಾಗಿ ನಾನು ಇವ್ರ ಜೊತೆ ಸೇರಿದೆ. ಯಾಕಂದ್ರೆ ನಮ್ಗೆ ರಾಜಕೀಯಕ್ಕಂತ ಇತ್ತು. ನಾವು ಅಪ್ಪ ಫ್ರೀಡಮ್ ಫೈಟ್ರು, ಸೆಂಟ್ರಲ್ ಜೈಲಲ್ಲಿ 6 ತಿಂಗಳಿದ್ದು. ನಮ್ಮೂರು 30 ಮನೆ, 20 ಜನ ಫ್ರೀಡಮ್ ಫೈಟರ್ಸ್, ಲೆಫ್ಟು ರೈಟು, ಬೆಸ್ತರು, ವಕೀಲಿಗರು, ನಾಯಕರು, 30 ಮನೆ. 1939 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಶುರುವಾಗುವ ಸಂದರ್ಭ, ಆ 39ರಲ್ಲಿ 30 ಮನೆ ಇರೋರು 20 ಜನ ಫ್ರೀಡಮ್ ಫೈಟರ್ಸ್. ನಮ್ಮ ತಾತನಿಗೆ 2 ಗಂಡು ಮಕ್ಕಳು. ಒಬ್ಬ ಪ್ಲೇಗ್ ಬಂದು ತೀರೋಗ್ತಾರೆ, ಚಿಕ್ಕನ್ಮಪ್ಪ ಅಂತ ನಮ್ಮ ತಂದೆ ತಮ್ಮ. ನಾವಪ್ಪ ಒಬ್ಬನೇ ಆದ್ರೂ ಕೂಡ ನಮ್ಮ ತಾತ ಮನೆ ನೋಡ್ಕೊಂಡು ಹೋರಾಟಕ್ಕೆ ಕಳಿಸಿದ್ದಂತ ಕುಟುಂಬ ನಮ್ದು. ಆದ್ರಿಂದ ದೈವಿಕವಾಗಿ ನಮ್ಮನ್ನ ಈ ಸೇವೆ ಮಾಡಕ್ಕೆ ಇಲ್ಲಿ ಇಟ್ಟಿದ್ದಾರೆ. ಇದನ್ನು ಪೂರ್ತಿ ಮಾಡೋದಕ್ಕೆ ನಿಮ್ಮ ಸಹಕಾರ ಇರಲಿ. ಪೂರ್ತಿ ಮಾಡೋಣ, ಶಾಂತಿಯಿಂದ, ಪ್ರೀತಿಯಿಂದ, ಜಾಣತನದಿಂದ ಮಾಡಬೇಕು. ಇದನ್ನ ಹೋರಾಟ ಇಲ್ಲಿವರೆಗೂ ಮಾಡಿ ಒಂದು ಘಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ಹೋರಾಟದವ್ರಿಗೆ ಏನೇನು ಮಾಡಬೇಕು, ಹೋರಾಟದ ಕುಟುಂಬಗಳೇನು, ಹೋರಾಟದಲ್ಲಿ ಪ್ರಾಣ ಕಳ್ಕೊಂಡೇನ ಅಥವಾ ಹೋರಾಟದವ್ರನ್ನ ಯಾವ ರೀತಿ ಸಮಾಜದಲ್ಲಿ ಅವ್ರಿಗೂ ಕೂಡ ಒಂದು ಬದುಕೋ ದಾರಿಯನ್ನು ಹುಡುಕ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಭೀಮಪ್ಪ ಗುನಾಳ್ ಅವರಿದ್ದಾರೆ, ಅಥವಾ ಕೆಲವರು ಮುಖಂಡರು. ಅದರಲ್ಲಿ ವಿಶೇಷವಾಗಿ ನಮ್ಮ ಮಂಜಣ್ಣ ಇದ್ದಾನಲ್ಲ, ಮಂಜಣ್ಣಗೂ ಆ ಸಫಾಯಿ ಕರ್ಮಚಾರಿದ ಎಲ್ಲ ಗೊತ್ತಿದೆ. ಒಂದಷ್ಟು ಜನ ಮುಖ್ಯಸ್ಥರು 4-5 ಜನ ಸೇರ್ಕೊಂಡು ಒಂದು ಅಭಿಪ್ರಾಯ ಕೊಡಿ. ನಮ್ಗೆ ಕೊಡೋ ಕೋಟದಲ್ಲಿ ಹೋರಾಟದವ್ರಿಗೆ ಮೊದಲು ಕೊಡೋಣ. ಮಿಕ್ಕ ವಿಷಯಗಳು ಇನ್ನೊಂದ್ಸಾರಿ ಮಾತಾಡೋಣ.
ನೀವೇನು ಈಗ ಸಲಹೆ ಮಾಡ್ತೀರಿ ಅದನ್ನು ಮಾತಾಡೋಣ. 4ನೇ ತಾರೀಕು ಕ್ಯಾಬಿನೆಟ್ ಇದೆ. ನಾನು ತಿಮ್ಮಾಪುರ ಒಳಗಡೆ ಇರ್ತೀವಿ. ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ದಾರೆ, ನೀವು ಅರ್ಥ ಮಾಡ್ಕೊಳ್ಳಿ. ಆಗಸ್ಟ್ 1ನೇ ತಾರೀಕು ಜಡ್ಜ್ಮೆಂಟ್ ಆಗ್ತದೆ. 2ನೇ ತಾರೀಕು ಬೆಳಿಗ್ಗೆ ನಾನು ತಿಮ್ಮಾಪುರ ಸೀದಾ ಮುಖ್ಯಮಂತ್ರಿಗಳ ಮನೆಗೆ ಹೋಗ್ತೀನಿ. ಒಂದು ಮಾತನ್ನು ಹೇಳ್ತಾರೆ, ಮುನಿಯಪ್ಪನವರೇ, ಇದು ಮಾಡಕ್ಕೆ ನಮ್ಗೆ ಕಷ್ಟನೇ ಇತ್ತು, ಕೋರ್ಟ್ ಆರ್ಡರ್ ಆಗಿದೆ, ಇದನ್ನ ಮಾಡಿಬಿಡೋಣಪ್ಪ, ಅದೇನೇ ಆಗಲಿ ಕಾನೂನು ಸಲಹೆ ತಗೊಂಡು ಮಾಡೋಣ ಅಂತ ಮೊಟ್ಟ ಮೊದಲು ಹೇಳಿದವರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ. ಮತ್ತೆ ಅಲ್ಲಿಗೆ ಬಿಡಲಿಲ್ಲ, ಮತ್ತೆ ಅಧ್ಯಕ್ಷರ ಹತ್ರ ಹೋದ್ವಿ, DK ಶಿವಕುಮಾರ್ ಅವರು. ಏನಪ್ಪ ಈಗ ನಾ ಮಾಡ್ತೀರಾ ಇಲ್ಲ, ಏನು ಸಮಾಚಾರ ನಿಮ್ಮ? ಮುನಿಯಪ್ಪನವ್ರೆ, ಈ ಹೋರಾಟ ಸಾಕಾಗ್ಬಿಟ್ಟದೆ, ಇದನ್ನ ಮಾಡಿಬಿಡೋಣ ನಡ್ರಿ, ಆಗಿದ್ದಾಗಲಿ ಅಂತ ಹಂಗೆ ಮಾತಾಡ, ಇದು ಮಾಡಿಬಿಡೋಣ ನಡೀರಿ, ಆಗಿದ್ದಾಗಲಿ. ಅದಕ್ಕೆ ಯಾರು ಕೂಡ ಮನಸ್ಥಿತಿಗಳು ಯಾರ್ದು ಕೂಡ ವಿರೋಧ ಇಲ್ಲ. ಕ್ಯಾಬಿನೆಟ್ ಅಲ್ಲಿ ಕೂಡ ಒಬ್ರು ಕೂಡ ವಿರೋಧ ಮಾಡಿಲ್ಲ. ಇದು ಕೂಡ ನಿಮ್ಮ ಮನಸ್ಸಿನಲ್ಲಿ ಅಲ್ಲಿರೋ ಸಮುದಾಯಗಳು ಯಾರ್ಯಾರಿದ್ದಾರೆ ಎಲ್ಲ ಕ್ಯಾಬಿನೆಟ್ ಅವರು ಪಿನ್ ಡ್ರಾಪ್ಸ್ ಅಲ್ಲೇ. ನಾನೊಂದು ಸಂದರ್ಭ ಕೇಳಿದೆ, ಏನಪ್ಪ ನಮ್ಮ ಸಮಾಜದವ್ರು ಯಾರಿಗೂ ಓಟ್ ಹಾಕಿಲ್ಲ, ನಿಮ್ಗೆ ಯಾಕೆ ಸುಮ್ಮನೆ ಕುಂತಿದ್ದೀರಿ? ಇಷ್ಟೇ ಒಂದೇ ಮಾತು ಕೇಳಿದ್ನ. ಇಲ್ಲ ನಮ್ದೆಲ್ಲ ಸಮಿತಿ ಇದೆ ಮುನಿಯಪ್ಪನವರೇ, ಇದಾಗಲೇಬೇಕು, ಹೋರಾಟ ಜಾಸ್ತಿ ಇದೆ ಅಂತ ಪ್ರತಿಯೊಬ್ಬ ಕ್ಯಾಬಿನೆಟ್ ಸಚಿವರು ಮಾತಾಡಿದೆ. ಅದರಿಂದ ಸಂಪೂರ್ಣವಾಗಿ ಸರ್ಕಾರ ನಿಮ್ಮ ಪರವಾಗಿದೆ, ನ್ಯಾಯ ಸಿಗ್ತದೆ. ಯಾವತ್ತಾದ್ರೂ ಒಂದು ನ್ಯಾಯ ಸಿಕ್ಕಲೇಬೇಕಲ್ಲ. ಲೇಟ್ ಆಯ್ತು, ಹೋರಾಟ ಶುರುವಾಗಿ ಬಹಳ ದಿನ ಆದ್ರೂ ಕೂಡ ಇದು ಎಟ್ಕೋದು ಲೇಟ್ ಆಯ್ತು. ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಆಗ್ಬೇಕಾಯ್ತು. ಅದರಿಂದ ಅವರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲ. ಇವತ್ತು ತೆಲಂಗಾಣ ಆಗಿದ್ದು, ಆಂಧ್ರ ಪ್ರದೇಶ ಆಗಿದ್ದು, ಹರಿಯಾಣ ಆಗಿದ್ದು, ಅದರ ಒಂದು ಅವಕಾಶದಿಂದ ಸುಪ್ರೀಂ ಕೋರ್ಟ್ ಅವಕಾಶ ಮಾಡಿಕೊಟ್ರು. ರೇವಂತ್ ರೆಡ್ಡಿ ಅಂತ ಮನುಷ್ಯ ರೀ, ಅಸೆಂಬ್ಲಿ ನಡೀತಾ ಇದೆ, ಕ್ಯಾಬಿನೆಟ್ ಇದು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಆಗ್ತದೆ, ಘೋಷಣೆ ಮಾಡ್ತಾನೆ ಅಸೆಂಬ್ಲಿಯಲ್ಲಿ, ಇದನ್ನೇನು చేస్తాను, ఇది ఒక అవకాశం వచ్చింది, నేను మొదటి చేస్తాను ఈ భారతదేశంలో ಅಂತ. ಅಲ್ಲಿ ದಾಮೋದರ ನರಸಿಂಹ ಇದ್ದಾನೆ ನಮ್ಮವನ ಜೊತೆಯಲ್ಲಿ. ನಾನು 2-3 ಸಾರಿ ಹೋಗಿ ಅವ್ರನ್ನೂ ಭೇಟಿಯಾಗಿ ಹೇಗಾಗಿ ಮಾಡಿದಿರಿ ಏನು ಅಂತ ತಿಳ್ಕೊಂಡು ಬಂದೆ. ಅದರಿಂದ ನಾವು ಇದನ್ನು ಪಡೆಯೋದು ಮತ್ತು ಸಮಾಜದಲ್ಲಿ ಮುಂದೆ ಬರೋದು, ಒಳ್ಳೆ ವಿದ್ಯಾವಂತರನ್ನು ಮಾಡೋದು, ಕಾಂಪಿಟೇಷನ್ನಲ್ಲಿ ಇವ್ರಿಗೇನಪ್ಪ ಮಾಡೋದು, ಈ ಸೀಟುಗಳು ಈ ಖಾಲಿ ಇದೆ, ಎಷ್ಟು ಜನ ಬದಲಾಯಿಸಿ ಬಿಡಬೇಕು ಬೇರೆಯವ್ರಿಗೆ ಅನ್ನೋ ಪರಿಸ್ಥಿತಿ ಬರ್ದಿರಾ. ಕಾಂಪಿಟೇಷನ್ಗೆ ತಯಾರಾಗಿ, ಕಾಂಪಿಟೇಷನ್ ಅಲ್ಲಿ ನಾವು 10 ಜನ ಎಲಿಜಿಬಲ್ ಇದ್ದೀವಿ, 5 ಪೋಸ್ಟ್ ಇತ್ತು, 5 ಫಿಲಪ್ ಆಯ್ತು, ಇನ್ನೂ 5 ಜನ ರೆಡಿ ಇದ್ದೀವಿ ಅಂತ ಮಾಡಬೇಕೆ ಬಿಟ್ರೆ ಇವರಲ್ಲಿ ಎಲಿಜಿಬಿಲಿಟಿ ಇಲ್ಲ ಅನ್ನೋದು ಹಾಕೊಡುದು. ಅದ್ರ ಕಡೆ ಗಮನ ಕೊಡು. ವಿದ್ಯಾಭ್ಯಾಸ, ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡುವಂತ ವ್ಯವಸ್ಥೆಯನ್ನು ಮಾಡಿ ಮಕ್ಕಳಿಗೆ. ಗ್ರಾಮಾಂತರ ಪ್ರದೇಶದ ಬಗ್ಗೆ ಸಾಕಷ್ಟು ಚೆನ್ನಾಗಿ ಮಾತಾಡಿದ್ರು ಮಂಜುನಾಥ್ ಮತ್ತು ನಮ್ಮ ಮರಣವರು. ನಿಮ್ಮದು ಒಂದು 2%, 3% ಇರ್ಬೋದು, ಸಂತೋಷ. ನೀವು ಕೂಡ ಇಲ್ಲಿಂದ ಬಂದಿರಿ, ಇಲ್ಲೋ ಹಾಸ್ಟ್ಲೋ ಎಲ್ಲ ಓದ್ಕೊಂಡು ಸರ್ಕಸ್ ಮಾಡಿ ನಿಮ್ಮಷ್ಟು ನೀವು ಮೇಲೆ ಬಂದ್ಬಿಟ್ಟಿದ್ದೀರಿ. ಅದು ಏನು ಅಷ್ಟು ಸಲೀಸಾಗಿ ಬಂದಿರಲ್ಲ, ನೀವು ಕಷ್ಟಪಟ್ಟೆ ಬಂದಿರ್ತೀರಿ. ಏನಿಲ್ಲ, ಎಲ್ಲ ಅಧಿಕಾರಿಗಳ ಮಕ್ಕಳ ಇರಲ್ಲ. ಇಲ್ಲಿರೋರು 90% ಅಧಿಕಾರಿ ಮಕ್ಕಳಲ್ಲ. ಹಾಸ್ಟೆಲಲ್ಲಿ ಓದಿದ್ದೀರಿ, ಏನೋ ಕಷ್ಟಪಟ್ಟಿದ್ದೀರಿ, ಚಾಲೆಂಜ್ ತಗೊಂಡಿದ್ದೀರಿ, ಛಲ ತಗೊಂಡಿದ್ದೀರಿ, ನಾವೇನನ್ನ ಆಗ್ಬೇಕು ಅಂತೇಳಿ ಇಲ್ಲಿವರೆಗೂ ಬಂದಿದ್ದೀವಿ. ಆದ್ದರಿಂದ ಮುಂದೆ ಸಾಗೋಣ. ಮತ್ತು ಮುಂದುವರೆದ ಸಮಾಜಗಳಲ್ಲಿ ಯಾವತ್ತೂ ಕೂಡ ನಾನು ಯಾಕೆ ಅದರ ಬ್ಯಾಕ್ಗ್ರೌಂಡ್ ಹೇಳಿದೆ ಅಂದ್ರೆ, ಈ ಇತಿಹಾಸದಲ್ಲಿ, ಇಲ್ಲಿವರೆಗೂ ಆಗಿರೋ ಇತಿಹಾಸದಲ್ಲಿ, ಸ್ವತಂತ್ರ ಭಾರತದಲ್ಲಿ ಬೇರೊಬ್ಬರ ಸಹಕಾರದಿಂದ ನಮ್ಮವರು ರಾಜಕಾರಣದಲ್ಲಿ ಬೆಳೆದ ದುಗ್ಗಪ್ಪನವ್ರ ಸಮೇತ, ದುಗ್ಗಪ್ಪನವ್ರನ್ನು ಜ್ಞಾಪಕ ಮಾಡಿದ್ದೀನಿ. ದುಗ್ಗಪ್ಪನವ್ರು ಕೂಡ ಹಾಗೆ ಮಾಡಿ, ಮಂಜುನಾಥ್ ಅವರು ಹಾಗೆ ಆಗಿದ್ದು ಡೆಪ್ಟಿ ಸ್ಪೀಕರ್. ಫಸ್ಟ್ ಟೈಮ್ ಗೆದ್ದಾಗ ಮಂಜುನಾಥ್ ಅವರು ಡೆಪ್ಟಿ ಸ್ಪೀಕರ್ ಆಗೋದು, ಅದನ್ನು ನಾನು ನೋಡ್ತಾ ಇದ್ದೆ. ಆ ಚೇರ್ ಮೇಲೆ ಕುಂತಿದ್ದು ನಾನು ಓಡ್ತಾ ಇದ್ದಾಗ ಕೂಡ ನೋಡ್ತಾ ಇದ್ದೆ. ನಾನು ಸಂಪರ್ಕ ಬೆಳೆಸಿದೆ. ಅದಾದ್ಮೇಲೆ ಅವರು ಜನತಾ ದಳದಲ್ಲಿ ಅಧ್ಯಕ್ಷರಿರೋದು, ಅದಾದ್ಮೇಲೆ ಅವರು ಚೇರ್ಮನ್ ಕೂಡ ಆದರು, ಮಂತ್ರಿಗಳು ಕೂಡ ಆಗಿದ್ರು. ಅವ್ರದ್ದಂತೂ ಬಹಳ ಸಹಕಾರ. ಆ ಸಂದರ್ಭದಲ್ಲಿ ನಾವು ಆಗ್ತಾನೆ ಲಾಯರ್ ಆಗಿ ನಾನು ಅವ್ರ ಜೊತೆಗೆ ಸಂಪರ್ಕ ಮಾಡಿದಾಗ ತೆಲುಗಲ್ಲಿ ಮಾತಾಡ್ತಿದ್ದೆ.
మనమేమన్నా చేయాలಪ್ಪ లేకుంటే ಹೇಳೋದು. ಎಲ್ಲಿಗೆ ಹೋಗಿದ್ವಿ ಗೊತ್ತಾ ನಿಮಗೆ? ಚಿಕ್ಕಂಗಸ್ವಾಮಿ, ಎ ಮುನಿಯಪ್ಪ, KR-ಪುರಂ, ನಾವು ಈ ನಾರಾಯಣ ಸ್ವಾಮಿ ಮುನ್ಸಿಪಲ್ ಮೆಂಬರು ಆನೇಕಲ್ನಲ್ಲಿ. ಯಾರು? ಎ ನಾರಾಯಣ ಸ್ವಾಮಿ, ನಮ್ಮ ಮಿನಿಸ್ಟ್ರು. ಅವರು ನಾವೆಲ್ಲ ಒಂದು ಮೀಟಿಂಗ್ ಮಾಡಿಕೊಂಡು ಮಂಜುನಾಥ್ ಅವ್ರ ಜೊತೆಯಲ್ಲಿ ಹೋಗಿ NT ರಾಮರಾವ್ನ ಭೇಟಿ ಆಗಿದ್ವಿ. ಅವರಾಗ ಮುಖ್ಯಮಂತ್ರಿಗಳಿದ್ದು ಇಳಿದಿದ್ರು. ಈ ಸಮಾಜಕ್ಕೆ ದಕ್ಷಿಣ ಭಾರತದಲ್ಲಿ ನ್ಯಾಯ ಸಿಕ್ಬೇಕು, ನೀವು ಕೊಡ್ಬೇಕಂತ. ನೋಡಪ್ಪ, ರಾಜಯ್ಯ ಅಂತ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದೀವಿ, ನಿಮ್ಮವ್ರನ್ನೇ ಮಾಡಿದ್ದೀವಿ ಅಂತ ಹೇಳಿದ್ವಿ NT ರಾಮರಾವ್. ಅಲ್ಲಿಂದ ಕರುಣಾನಿಧಿ ಹತ್ರ ಹೋದ್ವಿ. ಕರುಣಾನಿಧಿ ಹತ್ರ ಹೋಗಿ ಮಾತಾಡಿದ್ವಿ. ವೆಲ್ಲೂರಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ವಿ. ಇದು 40 ವರ್ಷದ ಹಿಂದೆ. ಈರೋಡ್ ದೊರೆಸ್ವಾಮಿ ಡೆಪ್ಟಿ ಸ್ಪೀಕರ್, ಏನೋ DMK ಅಲ್ಲಿ. ಪುಣ್ಯಾತ್ಮ, ಆತನಿಗೆ ಸೆಲ್ಯೂಟ್ ಹೊಡಿಬೇಕ್ರಿ. ಎಷ್ಟು %? 3% ಇತಿಹಾಸದಲ್ಲಿ ಮಾಡಿ ಶೆಡ್ಯೂಲ್ಡ್ 9ಗೆ ಸೇರಿಸಿದ್ದು ಕರುಣಾನಿಧಿ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ಬೇಕು. ಇದೆಲ್ಲ ಬಿದ್ದಿದ್ದೀವಿ, ಇಲ್ಲಿವರೆಗೂ ಬಂದಿದ್ದೀವಿ. ಭಗವಂತ ಇವತ್ತು ಈ ಕೆಲಸ ಮಾಡುವಂಥ ಅವಕಾಶ ಸಿದ್ದರಾಮಯ್ಯವ್ರ ಕೈಲಿ ಆಯಿತು. ಅದರಿಂದ ಅವ್ರಿಗೆ ಧನ್ಯವಾದಗಳೆಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಜ್ಞಾಪಕಿರ್ಲಿ. ಇವರೆಲ್ಲ ಒಳಗಡೆ ವಿರೋಧ ಮಾಡಿದ್ದಾರೆ ಅಂತ ತಪ್ಪು ಭಾವನೆ. ನನ್ನ ಕರೆಸಿದ್ರು. ಮುನಿಯಪ್ಪನವರೇ, ಈ ಸಾಕಿನ ಹೋರಾಟ ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಮುಗಿಸ್ಬಿಟ್ಟು, ಇದೇನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಮುಗಿಸ್ಬಿಟ್ರಿ. ಅರ್ಥ ಆಯ್ತಲ್ಲ? ಯಾರು ವಿರೋಧ ಇಲ್ಲ. ಭಾವನೆಗಳನ್ನು ಬದಲಾವಣೆ ಮಾಡಿ ನಾಳೆ ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬಾಳಿ ಬದುಕು. ಇದು ಸಂಘ ಸಮಾಜದಲ್ಲಿ ಒಟ್ಟಿಗೆ ಬಾಳಿ ಬದುಕೋಣ. ಇದನ್ನ ಗುರಿ ಮುಟ್ಟೋದಕ್ಕೆ ಒಗ್ಗಟ್ಟಾಗಿರೋಣ. ಇನ್ನ ಸಾಕಷ್ಟು ಕೆಲಸಗಳಿದೆ, ಒಟ್ಟಿಗೆ ಸೇರಿ ಮಾಡೋಣ. ಶುಭವಾಗಲಿ. ನಿಮ್ಮ ಒಂದು ಒಗ್ಗಟ್ಟಾಗಿ ಸೇರಿದ ಕಾರಣದಿಂದ ನಾವೆಲ್ಲ ಕೂಡ ಇವತ್ತು ನಾಯಕರೆಲ್ಲ ಸೇರುವಂಥದ್ದಾಯ್ತು. ಅವ್ರಿಗೆ ಹೇಳಿದೆ ನಾರಾಯಣ ಸ್ವಾಮಿ, ಕಾರಜೋಳ ಅವ್ರಿಗೆ ಇಲ್ಲಿಗೆ ಬರ್ರಿ, ಇಲ್ಲಿ ಮಾತಾಡ್ತೀರಿ, ನಾನು ಅಲ್ಲಿಗೆ ಬರ್ತೀರಿ, ಹೋಗೋಣ. ಅದೇನೋ ಮೀಟಿಂಗ್ ಆಗೋಯ್ತಂತೆ. ನೆನ್ನೆ ಎಲ್ಲ ಸೇರಿದ್ವಿ. ತಿರುಗಿ ಇವತ್ತು ಸಾಯಂಕಾಲ ಕೂಡ ಸೇರ್ತೀವಿ. ಏನಿದ್ರು ಮಾತಾಡ್ತೀವಿ. ಅವ್ರು ಬರಲಿಲ್ಲ ಅಂತ ನೀವು ಇದು ಬಿಡೋದು ಬೇಡ. ಈ ಮೆಂಬರ್ಶಿಪ್ದು ನಮ್ಮ ಸದಸ್ಯತ್ವ ಇವರು ಪೋಷಕರ ಅಥವಾ ಪಕ್ಕ ಮೆಂಬರ್ ಆಗ್ಬೋದು. ಬೈಲ ಏನ್ ಹೇಳ್ತದೆ? ಬೈಲ ಓದಿದೆ ಅಂತ ಹೇಳಿದ್ನಲ್ಲ. ಪೋಷಕರು ಸಾಮಾನ್ಯ ಸದಸ್ಯತ್ವ 500, ವಿಶೇಷ ಸದಸ್ಯತ್ವ 5,000, ಪ್ರೀಮಿಯಂ ಸದಸ್ಯತ್ವ 10,000, ಜೀವನ ಸದಸ್ಯತ್ವ 25,000, ಪೋಷಕ ಸದಸ್ಯತ್ವ ಪರ್ಮನೆಂಟ್ ಏನೋ ಇದು 50,000, ಶಾಶ್ವತ ಮಹಾಪೋಷಕರ ಸದಸ್ಯತ್ವ 1,000. ನಿಮ್ಮ ಏನು ಅಜೀವ್, ನಿಮ್ಮನ್ನ ಯಾರು ನಾನು ಮೆಂಬರ್ ಆಗಲೇಬೇಕು ಅಂತ ಹೇಳೋದೇ ಇಲ್ಲ. ನಿಮಗೆ ಪ್ರೀತಿ ಇದ್ರೆ ಆಗಬೇಕು. ಈ ಸಂದರ್ಭದಲ್ಲಿ ನನ್ನ ಕೈಲಿಗೆ ಯಾಕೆ ಹೇಳಿದ್ರು ಗೊತ್ತಿಲ್ಲ ನನಗೆ. ಸಮಾಜದ ಮೇಲೆ ಕಳಕಳಿ ಇದ್ದು ನೀವು ನೋಡಿ, ನೀವು ಎಷ್ಟು 13,000 ಇದ್ದೀರಿ, ನಿಮ್ಮ ಲೆಕ್ಕ ಇನ್ನು ಎಷ್ಟು ಸಾವಿರ ಇರ್ಬೋದು ಟೋಟಲ್ ನಮ್ಮ ಸಮಾಜ? ನಾವು ಫಸ್ಟ್ ಶುರು ಮಾಡಿದಾಗ ನಮಗೆ ಈ ಬಾಬುರಾವ್ ಮಾಡು ತೆಗನೂರು ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾವು 1 ರೂಪಾಯಿ ಕೊಟ್ರೆ ಕೂಡ ನಿಮ್ಮ ಸಂಘ ನಡೆಸ್ತೀವಿ ನಾವು ಅಂತ ಹೇಳಿದ್ರು. ಬಹಳ ಹೋರಾಟ ಮಾಡಿದ್ರು. ಕಡೆಗೆ ಅವ್ರನ್ನ ಸಂಘ ಕಟ್ಟಿದ್ರು. ಯಾರು? ಅನಿಲ್ ಕುಮಾರ್ ಕೂಡ ಅದರಲ್ಲಿ ಮೇಯ್ನು ಅಲ್ಲೇನಪ್ಪ. ಅನಿಲ್ ಕುಮಾರ್ ನೌಕರ ಸಂಘದ ಅಧ್ಯಕ್ಷ ಅವ್ರನ್ನೇ ಮಾಡಿದ್ರಲ್ಲ ಅಲ್ವಾ? ಅಜಯ್ ಅಂತ. ಅದು ಅವ್ರ ಮೆಂಬರ್ಶಿಪ್ ಮಾಡಿಕೊಂಡು 1 ರೂಪಾಯಿ ಕೊಟ್ಟರು ಎಷ್ಟು ಆಗ್ತದೆ ಅಂತ ಹೇಳಿದ್ರು. ಆದ್ರೂ ಕಡೆಗೆ ಇವರೇ ಎಲ್ಲ ಕೈಗಳೆಲ್ಲ ಹಾಕೊಂಡು ಖರ್ಚು ಮಾಡಿ 16 ವರ್ಷ ನೌಕರರೇ ನಮ್ಮನ್ನು ನಡೆಸಿದ್ದು. ಇವತ್ತು ಹೇಳ್ತೀನಿ, ನಮ್ಮ ಅಧಿಕಾರಿಗಳು ಶಾಶ್ವತ ಅಲ್ಲ. ಈ ನೌಕರರು ಬೆನ್ನೆಲುಬಾಗಿ ನಿಂತು ಸಮಾಜಕ್ಕಾಗಿ ನೀವು ಲಕ್ಷಾಂತರ ರೂಪಾಯಿ ಕೊಡಬೇಕು ಅಂತ ಹೇಳಲ್ಲ, ಅಳಿಲು ಸೇವೆಯನ್ನು ನೀವು ಮಾಡಿದರೆ ಸಾಕು, ಈ ಸಮಾಜ ಉದ್ಧಾರ ಆಗ್ತದೆ. ಎಲ್ರಿಗೂ ನಮಸ್ಕಾರ.